ಧರ್ಮದಲ್ಲಿ ಗಂಗಾ ನದಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ನೀಡಲಾಗಿದೆ. ಗಂಗೆಯು ಕೇವಲ ಒಂದು ನದಿಯಲ್ಲ, ಆಕೆ ದೇವಿಯಾಗಿ, ತಾಯಿಯಾಗಿ, ಮೋಕ್ಷದಾತಿಯಾಗಿ ಮತ್ತು ಪಾಪಹರಿಣಿಯಾಗಿ ಕೋಟ್ಯಂತರ ಜನರ ಹೃದಯದಲ್ಲಿ ನೆಲೆಸಿದ್ದಾಳೆ. ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಯನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಮೊದಲು ಗಂಗೆಯ ಮಹತ್ವವನ್ನು ತಿಳಿದುಕೊಳ್ಳಬೇಕು ಎಂದು ಅನೇಕ ಋಷಿಮುನಿಗಳು ಹೇಳಿರುವುದನ್ನು ಪುರಾಣಗಳಲ್ಲಿ ಕಾಣಬಹುದು. ಸಾವಿರಾರು ವರ್ಷಗಳಿಂದ ಗಂಗಾ ನದಿಯ ತೀರದಲ್ಲಿ ನಾಗರಿಕತೆಗಳು ಬೆಳೆಯುತ್ತಾ ಬಂದಿವೆ. ಮಹರ್ಷಿಗಳು ತಪಸ್ಸು ಮಾಡಿದ್ದಾರೆ, ರಾಜರು ಯಜ್ಞಗಳನ್ನು ನೆರವೇರಿಸಿದ್ದಾರೆ, ಸಂತರು ಜ್ಞಾನವನ್ನು ಬೋಧಿಸಿದ್ದಾರೆ ಮತ್ತು ಕೋಟ್ಯಂತರ ಭಕ್ತರು ತಮ್ಮ ಜೀವನದ ಪವಿತ್ರ ಕ್ಷಣಗಳನ್ನು ಗಂಗೆಯೊಂದಿಗೆ ಜೋಡಿಸಿಕೊಂಡಿದ್ದಾರೆ. ಇದೇ ಕಾರಣದಿಂದ ಗಂಗೆಯನ್ನು ಭಾರತದ ಆತ್ಮ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಯಾರಾದರೂ ಗಂಗೆ ಎಂದು ಭಕ್ತಿಯಿಂದ ಉಚ್ಚರಿಸಿದರೂ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಗಂಗೆಯ ಹೆಸರಿನ ಸ್ಮರಣೆಯೇ ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ಅನೇಕ ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಗಂಗಾ ಮಾತೆಯ ದರ್ಶನ, ಗಂಗಾ ಸ್ನಾನ, ಗಂಗಾ ಪೂಜೆ, ಗಂಗಾ ಜಲದ ಸೇವನೆ ಮತ್ತು ಗಂಗೆಯ ಸ್ಮರಣೆ ಇವೆಲ್ಲವೂ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಕಾರ್ಯಗಳೆಂದು ಪರಿಗಣಿಸಲಾಗಿದೆ. ಪ್ರತಿಯೊಬ್ಬ ಹಿಂದುವಿನ ಜೀವನದಲ್ಲಿ ಒಮ್ಮೆಯಾದರೂ ಗಂಗಾ ಸ್ನಾನ ಮಾಡಬೇಕು ಎಂಬ ಆಸೆ ಇರುತ್ತದೆ. ಕೆಲವರು ಜೀವನದಲ್ಲಿ ಸಾಧ್ಯವಾಗದಿದ್ದರೂ ಮರಣಾನಂತರ ತಮ್ಮ ಅಸ್ಥಿಗಳನ್ನು ಗಂಗೆಯಲ್ಲಿ ವಿಸರ್ಜಿಸಬೇಕೆಂಬ ಕೊನೆಯ ಆಶಯವನ್ನು ವ್ಯಕ್ತಪಡಿಸುತ್ತಾರೆ. ಇದು ಗಂಗೆಯ ಮೇಲಿರುವ ಭಕ್ತಿಯ ಆಳವನ್ನು ತೋರಿಸುತ್ತದೆ. ಗಂಗೆಯನ್ನು ಕೇವಲ ನೀರಿನ ಹರಿವಾಗಿ ನೋಡದೆ ಜೀವಂತ ದೈವಸ್ವರೂಪವಾಗಿ ಪೂಜಿಸಲಾಗುತ್ತದೆ. ಗಂಗಾ ಮಾತೆಯ ಕೃಪೆಯಿಂದ ಪಾಪಗಳು ನಾಶವಾಗುತ್ತವೆ, ಮನಸ್ಸು ಪರಿಶುದ್ಧವಾಗುತ್ತದೆ, ಪೂರ್ವಜನ್ಮದ ದೋಷಗಳು ದೂರವಾಗುತ್ತವೆ ಮತ್ತು ಆತ್ಮಕ್ಕೆ ಮೋಕ್ಷದ ಮಾರ್ಗ ದೊರೆಯುತ್ತದೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ಜೀವಂತವಾಗಿದೆ. ಅದಕ್ಕಾಗಿಯೇ ಗಂಗಾ ತೀರದಲ್ಲಿರುವ ಪ್ರತಿಯೊಂದು ಘಾಟ್, ಪ್ರತಿಯೊಂದು ದೇವಾಲಯ ಮತ್ತು ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ಅಪಾರ ಧಾರ್ಮಿಕ ಮಹತ್ವವಿದೆ. ಭಾರತದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಗಂಗಾಜಲವಿಲ್ಲದೆ ಪೂರ್ಣವೆಂದು ಪರಿಗಣಿಸುವುದಿಲ್ಲ. ಗೃಹ ಪ್ರವೇಶವಾಗಲಿ, ನಾಮಕರಣವಾಗಲಿ, ವಿವಾಹವಾಗಲಿ, ಅನ್ನಪ್ರಾಶನವಾಗಲಿ, ಉಪನಯನವಾಗಲಿ, ಯಜ್ಞವಾಗಲಿ, ಹವನವಾಗಲಿ, ದೇವತಾ ಪ್ರತಿಷ್ಠಾಪನೆಯಾಗಲಿ, ಅಭಿಷೇಕವಾಗಲಿ ಅಥವಾ ಅಂತ್ಯಕ್ರಿಯೆಯಾಗಲಿ, ಎಲ್ಲೆಡೆ ಗಂಗಾಜಲವನ್ನು ಬಳಸುವುದು ಸಂಪ್ರದಾಯವಾಗಿದೆ. ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡುವಾಗ ಗಂಗಾಜಲವನ್ನು ಸೇರಿಸಲಾಗುತ್ತದೆ. ಹೊಸ ಮನೆಗೆ ಪ್ರವೇಶಿಸುವ ಮುನ್ನ ಗಂಗಾಜಲವನ್ನು ಮನೆಯ ಎಲ್ಲ ಭಾಗಗಳಲ್ಲಿ ಸಿಂಪಡಿಸಿ ಆ ಸ್ಥಳವನ್ನು ಪವಿತ್ರಗೊಳಿಸಲಾಗುತ್ತದೆ. ದೇವಸ್ಥಾನಗಳಲ್ಲಿ ಭಕ್ತರಿಗೆ ನೀಡುವ ತೀರ್ಥದಲ್ಲಿಯೂ ಗಂಗಾಜಲವನ್ನು ಸೇರಿಸುವ ಸಂಪ್ರದಾಯ ಅನೇಕ ಕಡೆ ಇದೆ. ಮನೆಗಳಲ್ಲಿ ಪೂಜಾ ಕೋಣೆಯಲ್ಲಿ ಸಣ್ಣ ಪಾತ್ರೆಯಲ್ಲಿ ಗಂಗಾಜಲವನ್ನು ವರ್ಷಗಟ್ಟಲೆ ಸಂಗ್ರಹಿಸಿ ಇಡಲಾಗುತ್ತದೆ. ಅನೇಕರು ಪ್ರತಿದಿನ ಬೆಳಿಗ್ಗೆ ದೇವರಿಗೆ ನಮಸ್ಕರಿಸುವ ಮೊದಲು ಗಂಗಾಜಲವನ್ನು ತಲೆಗೆ ಸಿಂಪಡಿಸಿಕೊಳ್ಳುತ್ತಾರೆ. ಇದು ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಗಂಗೆಯ ಅವತಾರ ಅತ್ಯಂತ ಅದ್ಭುತವಾಗಿದೆ. ಸಗರ ಮಹಾರಾಜನ 60,000 ಪುತ್ರರು ಕಪಿಲ ಮುನಿಯ ಶಾಪದಿಂದ ಭಸ್ಮವಾದರು. ಅವರ ಆತ್ಮಗಳಿಗೆ ಮೋಕ್ಷ ದೊರಕಬೇಕಾದರೆ ಸ್ವರ್ಗದಲ್ಲಿರುವ ಗಂಗೆಯು ಭೂಮಿಗೆ ಬಂದು ಅವರ ಅಸ್ಥಿಗಳ ಮೇಲೆ ಹರಿಯಬೇಕೆಂದು ದೇವತೆಗಳು ತಿಳಿಸಿದರು. ಅನೇಕ ತಲೆಮಾರುಗಳ ನಂತರ ಭಗೀರಥ ಮಹಾರಾಜನು ಅತ್ಯಂತ ಕಠಿಣವಾದ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿದನು. ಬ್ರಹ್ಮನು ಗಂಗೆಯನ್ನು ಭೂಮಿಗೆ ಕಳುಹಿಸಲು ಒಪ್ಪಿದರೂ ಆಕೆಯ ಪ್ರಬಲ ವೇಗವನ್ನು ಭೂಮಿ ತಡೆಯಲು ಸಾಧ್ಯವಿಲ್ಲವೆಂದು ತಿಳಿಸಿದನು. ಆಗ ಭಗೀರಥನು ಶಿವನ ಆರಾಧನೆ ಮಾಡಿದನು. ಶಿವನು ತನ್ನ ಅಪಾರ ಕರುಣೆಯಿಂದ ಗಂಗೆಯನ್ನು ತನ್ನ ಜಟೆಯಲ್ಲಿ ಬಂಧಿಸಿ ನಂತರ ನಿಧಾನವಾಗಿ ಭೂಮಿಗೆ ಹರಿಯುವಂತೆ ಮಾಡಿದನು. ಈ ಘಟನೆಯಿಂದ ಗಂಗೆಗೆ ಶಂಕರ ಜಟಾನಿವಾಸಿನಿ ಎಂಬ ಮಹಿಮೆಯೂ ದೊರೆಯಿತು. ಗಂಗೆಯು ಭಗೀರಥನ ಹಿಂದೆ ಹಿಂದೆ ಸಾಗುತ್ತಾ ಕಪಿಲ ಮುನಿಯ ಆಶ್ರಮಕ್ಕೆ ತಲುಪಿ
ಸಗರ ಪುತ್ರರಿಗೆ ಮೋಕ್ಷವನ್ನು ನೀಡಿದಳು. ಈ ಕಾರಣದಿಂದ ಅತ್ಯಂತ ಕಠಿಣ ಪರಿಶ್ರಮದಿಂದ ಸಾಧಿಸಿದ ಕಾರ್ಯವನ್ನು ಇಂದಿಗೂ ಭಗೀರಥ ಪ್ರಯತ್ನ ಎಂದು ಕರೆಯಲಾಗುತ್ತದೆ. ಗಂಗೆಯು ವಿಷ್ಣುವಿನ ಪಾದಗಳಿಂದ ಉದ್ಭವಿಸಿದಳು ಎಂಬ ಮತ್ತೊಂದು ಪೌರಾಣಿಕ ನಂಬಿಕೆಯೂ ಇದೆ. ವಿಷ್ಣುವಿನ ದಿವ್ಯ ಸ್ಪರ್ಶದಿಂದ ಪವಿತ್ರಳಾದ ಗಂಗೆಯನ್ನು ಬ್ರಹ್ಮನು ತನ್ನ ಕಮಂಡಲುವಿನಲ್ಲಿ ಧರಿಸಿದನು. ನಂತರ ಆಕೆಯು ದೇವಲೋಕದಿಂದ ಶಿವನ ಜಟೆಯ ಮೂಲಕ ಭೂಮಿಗೆ ಇಳಿದಳು. ಹೀಗಾಗಿ ಗಂಗೆಯು ಬ್ರಹ್ಮ, ವಿಷ್ಣು ಮತ್ತು ಶಿವ ಈ ತ್ರಿಮೂರ್ತಿಗಳ ಕೃಪೆಯನ್ನು ಹೊಂದಿರುವ ಪವಿತ್ರ ನದಿಯೆಂದು ಪರಿಗಣಿಸಲಾಗಿದೆ. ಗಂಗಾ ನದಿಯ ಪ್ರತಿಯೊಂದು ಹನಿ ದೇವರ ಅನುಗ್ರಹವನ್ನು ಹೊಂದಿದೆ ಎಂಬ ನಂಬಿಕೆಯಿಂದ ಭಕ್ತರು ಗಂಗಾಜಲವನ್ನು ಅತ್ಯಂತ ಗೌರವದಿಂದ ಸಂರಕ್ಷಿಸುತ್ತಾರೆ. ಗಂಗಾ ಸ್ನಾನದ ಮಹತ್ವವನ್ನು ಅನೇಕ ಪುರಾಣಗಳು, ರಾಮಾಯಣ, ಮಹಾಭಾರತ ಮತ್ತು ವಿವಿಧ ಸ್ಮೃತಿ ಗ್ರಂಥಗಳು ವಿವರಿಸಿವೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಮಕರ ಸಂಕ್ರಾಂತಿ, ಗಂಗಾ ದಶಹರ, ಕಾರ್ತಿಕ ಪೂರ್ಣಿಮೆ, ಮಾಘ ಮಾಸ, ವೈಶಾಖ ಮಾಸ ಮತ್ತು ಕುಂಭಮೇಳದಂತಹ ವಿಶೇಷ ಸಂದರ್ಭಗಳಲ್ಲಿ ಗಂಗಾ ಸ್ನಾನ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ಧಾರ್ಮಿಕ ನಂಬಿಕೆಯಿದೆ. ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಜನರು ತಮ್ಮ ಪೂರ್ವಜರಿಗೆ ತರ್ಪಣ ಸಲ್ಲಿಸುತ್ತಾರೆ. ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಗಂಗಾ ತೀರದಲ್ಲಿ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸುವುದು ವಿಶೇಷ ಪುಣ್ಯದಾಯಕವೆಂದು ಪರಿಗಣಿಸಲಾಗಿದೆ. ವಾರಣಾಸಿ, ಹರಿದ್ವಾರ, ಋಷಿಕೇಶ, ಪ್ರಯಾಗರಾಜ್, ಗಂಗೋತ್ರಿ, ದೇವಪ್ರಯಾಗ ಮತ್ತು ಕಾಶಿಯಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ. ವಿಶೇಷವಾಗಿ ಕಾಶಿಯಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆಯು ಗಂಗೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ. ಗಂಗಾಜಲವು ವರ್ಷಗಳ ಕಾಲ ಕೆಡುವುದಿಲ್ಲ ಎಂಬ ಮಾತು ಬಹಳ ಪ್ರಸಿದ್ಧವಾಗಿದೆ. ಅನೇಕ ಮನೆಗಳಲ್ಲಿ ದಶಕಗಳ ಕಾಲ ಸಂಗ್ರಹಿಸಿದ ಗಂಗಾಜಲವು ದುರ್ವಾಸನೆ ಬಾರದಿರುವುದನ್ನು ಜನರು ಅನುಭವಿಸಿದ್ದಾರೆ. ವಿಜ್ಞಾನಿಗಳ ಅಧ್ಯಯನಗಳ ಪ್ರಕಾರ ಗಂಗೆಯ ಕೆಲವು ಭಾಗಗಳ ನೀರಿನಲ್ಲಿ ಬ್ಯಾಕ್ಟೀರಿಯೋಫೇಜ್ ಎಂಬ ಸೂಕ್ಷ್ಮ ವೈರಸ್ಗಳು ಕಂಡುಬಂದಿವೆ. ಇವು ಕೆಲವು ವಿಧದ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಜೊತೆಗೆ ಗಂಗೆಯ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣವು ಕೆಲವು ಸ್ಥಳಗಳಲ್ಲಿ ಹೆಚ್ಚಿರಬಹುದು ಎಂದು ಅಧ್ಯಯನಗಳು ಸೂಚಿಸಿವೆ. ಆದರೆ ಇದನ್ನು ಎಲ್ಲ ಭಾಗಗಳ ಗಂಗಾ ನೀರಿಗೆ ಒಂದೇ ರೀತಿಯಲ್ಲಿ ಅನ್ವಯಿಸುವುದು ಸರಿಯಲ್ಲ. ಇಂದಿನ ದಿನಗಳಲ್ಲಿ ಮಾಲಿನ್ಯ, ಕೈಗಾರಿಕಾ ತ್ಯಾಜ್ಯ, ಚರಂಡಿ ನೀರು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಗಂಗೆಯ ಅನೇಕ ಭಾಗಗಳು ಕಲುಷಿತಗೊಂಡಿವೆ. ಆದ್ದರಿಂದ ಪ್ರತಿಯೊಂದು ಸ್ಥಳದ ಗಂಗಾಜಲವು ಕುಡಿಯಲು ಯೋಗ್ಯವಾಗಿದೆ ಎಂದು ಭಾವಿಸುವುದು ವೈಜ್ಞಾನಿಕವಾಗಿ ಸರಿಯಲ್ಲ. ಧಾರ್ಮಿಕ ನಂಬಿಕೆ ಮತ್ತು ವೈಜ್ಞಾನಿಕ ಗುಣಲಕ್ಷಣಗಳು ಎರಡು ವಿಭಿನ್ನ ವಿಷಯಗಳಾಗಿದ್ದು, ಅವುಗಳನ್ನು ಪ್ರತ್ಯೇಕವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಗಂಗಾ ನದಿಯು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಉತ್ತರಾಖಂಡದ ಗಂಗೋತ್ರಿ ಹಿಮನದಿಯ ಭಗೀರಥಿ ನದಿಯಿಂದ ಆರಂಭವಾಗಿ ಅಲಕಾನಂದೆಯೊಂದಿಗೆ ದೇವಪ್ರಯಾಗದಲ್ಲಿ ಸಂಗಮಗೊಂಡು ಗಂಗೆಯಾಗಿ ಹರಿಯುವ ಈ ಮಹಾನದಿಯು ಸುಮಾರು 2525 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಅನೇಕ ರಾಜ್ಯಗಳ ಕೃಷಿ, ಕುಡಿಯುವ ನೀರು ಮತ್ತು ಜೀವನೋಪಾಯಕ್ಕೆ ಗಂಗೆಯೇ ಪ್ರಮುಖ ಆಧಾರವಾಗಿದೆ. ಗಂಗಾ ನದಿ ಪಾತ್ರವು ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶ ಸೇರಿ ನೂರಾರು ನಗರಗಳು ಹಾಗೂ ಸಾವಿರಾರು ಗ್ರಾಮಗಳಿಗೆ ಜೀವನಾಡಿಯಾಗಿದೆ. 40 ಕೋಟಿಗೂ ಹೆಚ್ಚು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಗಂಗೆಯ ಮೇಲೆ ಅವಲಂಬಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಗಂಗೆಯ ನೀರಿನಿಂದ ಕೋಟ್ಯಂತರ ಎಕರೆ ಕೃಷಿ ಭೂಮಿಗೆ ನೀರಾವರಿ ದೊರೆಯುತ್ತದೆ. ಗೋಧಿ, ಅಕ್ಕಿ, ಕಬ್ಬು, ಬೇಳೆ, ತರಕಾರಿ ಮತ್ತು ಹಣ್ಣುಗಳ ಬೆಳೆಗೆ ಗಂಗೆಯ ಕೊಡುಗೆ ಅಪಾರವಾಗಿದೆ.
ಗಂಗೆಯಿಲ್ಲದ ಉತ್ತರ ಭಾರತದ ಕೃಷಿಯನ್ನು ಊಹಿಸುವುದೇ ಕಷ್ಟ. ಗಂಗಾ ನದಿಯಲ್ಲಿ ಅನೇಕ ಜೀವಜಾತಿಗಳು ವಾಸಿಸುತ್ತವೆ. ವಿಶೇಷವಾಗಿ ಗಂಗಾ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಜೀವಿಯಾಗಿದೆ. ಇದು ಸಿಹಿನೀರಿನಲ್ಲಿ ವಾಸಿಸುವ ಅಪರೂಪದ ಡಾಲ್ಫಿನ್ ಪ್ರಭೇದವಾಗಿದೆ. ಇದರ ಜೊತೆಗೆ ವಿವಿಧ ಮೀನುಗಳು, ಆಮೆಗಳು, ಜಲಪಕ್ಷಿಗಳು ಮತ್ತು ಅನೇಕ ಜಲಚರ ಜೀವಿಗಳು ಗಂಗೆಯ ಪರಿಸರ ವ್ಯವಸ್ಥೆಯನ್ನು ಸಮೃದ್ಧಗೊಳಿಸುತ್ತವೆ. ಗಂಗೆಯನ್ನು ಸಂರಕ್ಷಿಸುವುದು ಈ ಎಲ್ಲ ಜೀವಿಗಳ ಬದುಕನ್ನು ಕಾಪಾಡುವಂತೆಯೇ ಆಗಿದೆ. ಗಂಗೆಯ ತೀರದಲ್ಲಿ ನಡೆಯುವ ಗಂಗಾ ಆರತಿಯು ವಿಶ್ವದ ಅತ್ಯಂತ ಅದ್ಭುತ ಆಧ್ಯಾತ್ಮಿಕ ದೃಶ್ಯಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರತಿದಿನ ಸಂಜೆ ನಡೆಯುವ ಗಂಗಾ ಆರತಿಯನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ. ದೀಪಗಳ ಬೆಳಕು, ವೇದ ಮಂತ್ರಗಳ ಘೋಷ, ಗಂಟೆಗಳ ನಾದ, ಶಂಖಧ್ವನಿ ಮತ್ತು ಭಕ್ತರ ಭಜನೆಗಳಿಂದ ಆ ವಾತಾವರಣವು ಸಂಪೂರ್ಣ ದೈವಿಕ ಅನುಭವವನ್ನು ನೀಡುತ್ತದೆ. ಹರಿದ್ವಾರದಲ್ಲಿರುವ ಹರಕಿ ಪೌಡಿಯಲ್ಲಿ ನಡೆಯುವ ಗಂಗಾ ಆರತಿಯೂ ಅಷ್ಟೇ ಪ್ರಸಿದ್ಧವಾಗಿದೆ. ಲಕ್ಷಾಂತರ ದೀಪಗಳು ಗಂಗೆಯ ನೀರಿನಲ್ಲಿ ತೇಲುವ ದೃಶ್ಯವು ಭಕ್ತರ ಮನಸ್ಸಿನಲ್ಲಿ ಭಕ್ತಿಭಾವವನ್ನು ಉಕ್ಕಿಸುತ್ತದೆ. ಕುಂಭಮೇಳವು ಗಂಗೆಯೊಂದಿಗೆ ಅತ್ಯಂತ ಆಳವಾಗಿ ಸಂಬಂಧ ಹೊಂದಿರುವ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾವೇಶವಾಗಿದೆ. ಲಕ್ಷಾಂತರ ಸಾಧುಗಳು, ಸನ್ಯಾಸಿಗಳು ಮತ್ತು ಕೋಟ್ಯಂತರ ಭಕ್ತರು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಪೂರ್ಣಗೊಳಿಸುತ್ತಾರೆ. ಯುನೆಸ್ಕೋ ವಿಶ್ವ ಪಾರಂಪರ್ಯದ ದೃಷ್ಟಿಯಿಂದಲೂ ವಾರಣಾಸಿಯ ಗಂಗಾ ಘಾಟ್ಗಳಿಗೆ ಅಪಾರ ಐತಿಹಾಸಿಕ ಮಹತ್ವವಿದೆ. ವಾರಣಾಸಿಯು ವಿಶ್ವದ ಅತ್ಯಂತ ಪ್ರಾಚೀನ, ನಿರಂತರವಾಗಿ ಜನವಸತಿ ಇರುವ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಗಂಗೆಯು ಈ ನಗರಕ್ಕೆ ಜೀವ ನೀಡುತ್ತಾ ಬಂದಿದೆ. ಅನೇಕ ಸಂತರು, ತತ್ವಜ್ಞಾನಿಗಳು, ಸಂಗೀತಗಾರರು ಮತ್ತು ಕವಿಗಳು ಗಂಗೆಯ ಮಹಿಮೆಯನ್ನು ತಮ್ಮ ಕೃತಿಗಳಲ್ಲಿ ಕೊಂಡಾಡಿದ್ದಾರೆ. ಆದಿಶಂಕರಾಚಾರ್ಯರು, ತುಳಸಿದಾಸರು, ಕಬೀರದಾಸರು ಮತ್ತು ಅನೇಕ ಭಕ್ತ ಕವಿಗಳು ಗಂಗೆಯ ಪಾವಿತ್ರ್ಯವನ್ನು ಹಾಡಿ ಹೊಗಳಿದ್ದಾರೆ. ಗಂಗೆಯು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನೃತ್ಯ, ಶಿಲ್ಪಕಲೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಗಂಗೆಯ ಪ್ರಭಾವವನ್ನು ಕಾಣಬಹುದು. ಭಾರತದಲ್ಲಿ ಹುಟ್ಟಿದ ಅನೇಕ ಸಂಪ್ರದಾಯಗಳು ಗಂಗೆಯ ತೀರದಲ್ಲಿಯೇ ಬೆಳವಣಿಗೆ ಕಂಡಿವೆ. ಇಂದಿನ ಕಾಲದಲ್ಲಿ ಗಂಗೆಯನ್ನು ಶುದ್ಧವಾಗಿ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ಮೇಲಿದೆ. ಗಂಗೆಯು ನಮ್ಮ ನಂಬಿಕೆಯ ಪ್ರತೀಕವಾಗಿರುವುದರ ಜೊತೆಗೆ ಕೋಟ್ಯಂತರ ಜನರ ಜೀವನಾಡಿಯೂ ಆಗಿದ್ದಾಳೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನದಿಗೆ ಎಸೆಯದಿರುವುದು, ಕೈಗಾರಿಕಾ ತ್ಯಾಜ್ಯವನ್ನು ಸರಿಯಾಗಿ ಸಂಸ್ಕರಿಸುವುದು, ಚರಂಡಿ ನೀರನ್ನು ಶುದ್ಧೀಕರಿಸಿ ಬಿಡುವುದು, ಪರಿಸರ ಸ್ನೇಹಿ ಆಚರಣೆಗಳನ್ನು ಅನುಸರಿಸುವುದು ಮತ್ತು ಗಂಗೆಯ ಸ್ವಚ್ಛತೆಗೆ ಸಹಕರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಗಂಗೆಯನ್ನು ರಕ್ಷಿಸುವುದು ಎಂದರೆ ಕೇವಲ ಒಂದು ನದಿಯನ್ನು ರಕ್ಷಿಸುವುದಲ್ಲ. ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂಸ್ಕೃತಿ, ಪರಿಸರ, ಕೃಷಿ, ಜೀವವೈವಿಧ್ಯ ಮತ್ತು ಮುಂದಿನ ತಲೆಮಾರುಗಳ ಭವಿಷ್ಯವನ್ನು ರಕ್ಷಿಸುವುದಾಗಿದೆ. ಗಂಗಾ ಮಾತೆಯು ಭಕ್ತರ ಹೃದಯದಲ್ಲಿ ಎಂದೆಂದಿಗೂ ಪವಿತ್ರಳಾಗಿಯೇ ಉಳಿಯುತ್ತಾಳೆ. ಆಕೆಯ ನೀರಿನಲ್ಲಿ ಧಾರ್ಮಿಕ ನಂಬಿಕೆ, ಇತಿಹಾಸ, ಸಂಸ್ಕೃತಿ, ವಿಜ್ಞಾನ, ಪ್ರಕೃತಿ ಮತ್ತು ಮಾನವ ಜೀವನದ ಅನೇಕ ಆಯಾಮಗಳು ಒಂದಾಗಿ ಬೆರೆತಿವೆ. ಅದಕ್ಕಾಗಿಯೇ ಗಂಗೆಯನ್ನು ಭಾರತೀಯ ನಾಗರಿಕತೆಯ ಶಾಶ್ವತ ಜೀವನಾಡಿ, ಪಾಪಹರಿಣಿ, ಮೋಕ್ಷದಾಯಿನಿ ಮತ್ತು ಜಗತ್ತಿನ ಅತ್ಯಂತ ಪವಿತ್ರ ನದಿಗಳಲ್ಲಿ ಒಂದೆಂದು ಗೌರವದಿಂದ ಸ್ಮರಿಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.